ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲರಿಗೂ ಇಷ್ಟ ಆಗುವಂಥ ಕಡಲೆಬೇಳೆ ವಡೆ ಮಾಡೋಣ. ಹೊರಗಡೆ ಸೂಪರ್ ಕ್ರಿಸ್ಪಿ, ಒಳಗಡೆ ಸಾಫ್ಟ್, ಪರ್ಫೆಕ್ಟ್ ಸ್ಪೈಸ್ ಇರುವ ಈ ವಡೆ ರೆಸಿಪಿನ ಇವತ್ತು ಡೀಟೇಲ್ ಆಗಿ ತೋರಿಸ್ತೀನಿ. ನಾನು ಹೇಳುವ ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮ್ಮ ವಡೆ ಫಸ್ಟ್ ಅಟೆಂಪ್ಟಲ್ಲೇ ಪರ್ಫೆಕ್ಟ್ ಹಾಗಾದರೆ ಬನ್ನಿ ರೆಸಿಪಿನ ಶುರು ಮಾಡೋಣ. ಇದಕ್ಕೆ ಬೇಕಾಗೋ ಪದಾರ್ಥಗಳು: ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಸೋಂಪು, ಸ್ವಲ್ಪ ಚಕ್ಕೆ ಹಾಗೂ ಲವಂಗ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಪುದೀನ ಸೊಪ್ಪು ಹಾಗೂ ಇಲ್ಲಿ ನಾನು ಕಡಲೆಬೇಳೆನ 2-3 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ನೆನೆಸಿರೋ ಕಡಲೆಬೇಳೆನ ಹಾಕಿ ರುಬ್ಕೊತಾ ಇದ್ದೀನಿ. ಕಡಲೆಬೇಳೆನ ಮಿನಿಮಮ್ 3 ಗಂಟೆ ಕಾಲ ನಾವು ನೆನೆಸೋದ್ರಿಂದ ಗ್ರೈಂಡಿಂಗ್ಗೆ ಈಸಿ ಆಗುತ್ತೆ ಮತ್ತು ವಡೆ ಒಳಗಡೆ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ. ನೆನೆಸಿದ ಮೇಲೆ ನೀರನ್ನ ನಾವು ಕಂಪ್ಲೀಟಾಗಿ ಸೋರಿಸ್ಕೊಳ್ಬೇಕು. ನೀರು ಉಳಿದ್ರೆ ಹಿಟ್ಟು ತೆಳ್ಳಗಾಗುತ್ತೆ ಹಾಗೂ ಎಣ್ಣೆ ಕುಡಿಯುತ್ತೆ. ಅದಕ್ಕೆ ನೀರನ್ನ ನಾವು ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊಬೇಕಾಗತ್ತೆ. ಈಗ ನಾವು ಅದೇ ಜಾರ್ಗೆ ಜೀರಿಗೆ, ಸೋಂಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಜೊತೆಗೆ ಇನ್ನೂ ಸ್ವಲ್ಪ ಕಡಲೆಬೇಳೆನ ರುಬ್ಕೊಳ್ಳೋಣ. ನಾವಿದಕ್ಕೆ ನೀರು ಹಾಕೋ ನೆಸೆಸಿಟಿ ಇಲ್ಲ. ಹಿಟ್ಟನ್ನ ನಾವು ಸ್ಮೂತ್ ಪೇಸ್ಟ್ ಮಾಡೋದು ಬೇಡ, ಸ್ವಲ್ಪ ತರಿ ಇದ್ದರೆ ವಡೆ ತುಂಬ ಕ್ರಿಸ್ಪಿ ಆಗುತ್ತೆ. ಈಗ ನಾವು ರುಬ್ಕೊಂಡಿರೋ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ಈಗ ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ಕೊಳ್ಳೋಣ. ನಾನಿಲ್ಲಿ 3 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಗೂ ಸಬ್ಸಿಗೆ ಸೊಪ್ಪು ಸಹ ಹಾಕ್ಕೊಳ್ಳೋಣ. ಕೈಯಿಂದ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಿಂದ ಮಿಕ್ಸ್ ಮಾಡಿದ್ರೆ ಆನಿಯನ್ ಮತ್ತು ಸೊಪ್ಪಿನ ಫ್ಲೇವರ್ ಮಿಕ್ಸ್ಚರ್ ಆಗಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನಮಗೆ ಹಿಟ್ಟು ತುಂಬ ಲೂಸ್ ಅನಿಸಿದ್ರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ನಾವು ಸೇರಿಸ್ಕೊಬೋದು. ಹಾಗಂತ ತುಂಬ ಹಾಕೋಬೇಡಿ, ಆವಾಗ ಒರಿಜಿನಲ್ ಟೇಸ್ಟ್ ಕಮ್ಮಿ ಆಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಎಲ್ಲನೂ ಒಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ವಡೆ ಹಿಟ್ಟು ತುಂಬ ತೆಳುವಾಗೂ ಇರಬಾರ್ದು ಅಥವಾ ತೀರಾ ಗಟ್ಟಿಯಾಗೂ ಇರೋದು ಬೇಡ, ಮೀಡಿಯಂ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು. ಈಗ ನಾವು ವಡೆನ ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆನ ಬಿಸಿಗಿಟ್ಕೊಳ್ಳೋಣ. ಈಗ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ಚರ್ ತೆಗೆದು ರೌಂಡಾಗಿ ಬಾಲ್ ರೀತಿ ಮಾಡ್ಕೊಳ್ಳೋಣ. ನಂತರ ಸ್ವಲ್ಪ ಪ್ರೆಸ್ ಮಾಡಿ ಬ್ಯೂಟಿಫುಲ್ ವಡೆ ಶೇಪ್ ಕೊಡಿ. ವಡೆನೇ ತುಂಬ ತಿಕ್ ಮಾಡಬೇಡಿ, ಮೀಡಿಯಂ ತಿಕ್ನೆಸ್ ಇದ್ದರೆ ಒಳಗಡೆ ಮತ್ತು ಹೊರಗಡೆ ಈಕ್ವಲಿ ಕುಕ್ ಆಗುತ್ತೆ. ಕೇರ್ಫುಲ್ಲಾಗಿ ಒಂದೊಂದನ್ನೇ ಆಯಿಲ್ಗೆ ಹಾಕ್ತಾ ಬನ್ನಿ. ಪ್ಯಾನ್ನ ತುಂಬ ಫಿಲ್ ಮಾಡಿಬಿಡಿ. ಒಂದು ಬ್ಯಾಚ್ಗೆ ಸ್ವಲ್ಪ ವಡೆ ಮಾತ್ರ ಹಾಕಿ. ಜಾಸ್ತಿ ಹಾಕಿದ್ರೆ ಆಯಿಲ್ ಟೆಂಪರೇಚರ್ ಕಡಿಮೆ ಆಗಿ ವಡೆ ಕ್ರಿಸ್ಪಿ ಆಗಲ್ಲ. ಒಂದು ಸೈಡು ಗೋಲ್ಡನ್ ಬ್ರೌನ್ ಬಂದಮೇಲೆ ನಾವು ನಿಧಾನವಾಗಿ ಫ್ಲಿಪ್ ಮಾಡೋಣ. ಬೇಗ ತಿರುಗಿಸ್ಬೇಡಿ. ಒಂದು ಸೈಡ್ ಸೆಟ್ ಆದಮೇಲೆ ಫ್ಲಿಪ್ ಮಾಡಿದ್ರೆ ಬ್ರೇಕ್ ಆಗಲ್ಲ. ಮೀಡಿಯಂ ಫ್ಲೇಮಲ್ಲಿ 2 ಸೈಡು ಬ್ಯೂಟಿಫುಲ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ಕಿಚನಲ್ಲಿ ಈಗ ಬಂದಿರೋ ಅರೋಮಾ ಮಾತ್ರ ತುಂಬ ಸೂಪರಾಗಿದೆ. ಹಸಿಮೆಣಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸೋಂಪು ಮತ್ತು ಜೀರಿಗೆ ಫ್ಲೇವರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ. 2 ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಬಂದಮೇಲೆ ನಾವು ಇದನ್ನು ಎಣ್ಣೆಯಿಂದ ಹೊರಗಡೆ ತೆಕ್ಕೊಳ್ಳೋಣ. ಅದೇ ರೀತಿ ಉಳಿದ ಮಿಕ್ಸ್ಚರ್ನೆಲ್ಲ ಫ್ರೈ ಮಾಡಿ. ನೋಡಿ ಎಷ್ಟು ಬ್ಯೂಟಿಫುಲ್ ಗೋಲ್ಡನ್ ಕಲರ್ ಬಂದಿದೆ. ಹೊರಗಡೆ ಸೂಪರ್ ಕ್ರಂಚಿ, ಒಳಗಡೆ ಸಾಫ್ಟ್ ಇದೆ. ಆನಿಯನ್, ಮೆಂತ್, ಕೋರಿಯಂಡರ್ ಮತ್ತು ಸಬ್ಬಕ್ಕಿ ಸೊಪ್ಪಿನ ಫ್ಲೇವರ್ ಪ್ರತಿ ಬೈಟಲ್ಲಿ ಸಿಗುತ್ತೆ. ಈ ವಡೆನ ಕೋಕೋನಟ್ ಚಟ್ನಿ, ಟೊಮ್ಯಾಟೊ ಚಟ್ನಿ ಅಥವಾ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಈವ್ನಿಂಗ್ ಟೀ ಅಥವಾ ಕಾಫಿಗೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಅನ್ವಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.